ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ಸಾವಿನ ಮನೆ ಕದ ತಟ್ಟಿ ಬಂದವರು ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಆಲ್ಕುರ್ಕೆ ಸಣ್ಣ ಕತೆ ಸಾವಿನ ಮನೆಯ ಕದ ತಟ್ಟಿ ಬಂದವರು ಪ್ರಸ್ತುತಿ ನಾಗರತ್ನ ಚಂದ್ರಶೇಖರ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ ರಚನೆ ನಾಗರತ್ನ ಚಂದ್ರಶೇಖರ್ 2004 ಜನವರಿ 26ರಂದು ಅಂಡಮಾನ್ ಕಡಲ ತೀರಗಳ ಅದ್ಭುತ ಸೌಂದರ್ಯವನ್ನು ಒಂದು ವಾರ ಕಾಲ ಕಣ್ತುಂಬಿಸಿಕೊಂಡು ಹಿಂತಿರುಗಿದೆವು. ಆ ಸುಂದರ ನೆನಪು ಇನ್ನೂ ಮಾಸದಿರುವಾಗಲೇ ಮುಂದೆಂದೂ ಅದು ನೆನಪಾಗೇ ಬಿಡುವುದೆಂಬ ಕಲ್ಪನೆಯೂ ಇರಲಿಲ್ಲ. ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಈ ಹಿಂದೆ ಕರಿನೀರಿನ ಶಿಕ್ಷೆಗೊಳಗಾದವರು ಮಾತ್ರ ಹೋಗುತ್ತಿದ್ದರೆಂದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯ ಪುಟಗಳಿಂದ ತಿಳಿದುಕೊಂಡಿದ್ದೆವಷ್ಟೇ. ಸ್ವಾತಂತ್ರ್ಯ ನಂತರ ಈ ದ್ವೀಪಗಳ ಅನನ್ಯ ಸೌಂದರ್ಯ ಸ್ವರ್ಗ ಸಮಾನವಾಗಿ ಪ್ರವಾಸಿಗರನ್ನು ಕೈಬೀಸಿ ಕರೆಯತೊಡಗಿತು. ರಜಾದಿನಗಳನ್ನು ಕಳೆಯಲು ಶ್ರೀಮಂತರು ವಿಮಾನವನ್ನೋ ಹಡಗನ್ನೋ ಏರಿ 10 ದಿನಗಳನ್ನು ಇಲ್ಲಿ ಕಳೆದು ಬಂದವರ ಅನುಭವ ಉಳಿದವರನ್ನು ಅಲ್ಲಿಗೆ ಸೆಳೆಯುವಷ್ಟು ಆಕರ್ಷಕವಾಗಿತ್ತು. ಭಾರತೀಯ ಸ್ಟೇಟ್ ಬ್ಯಾಂಕ್ನ ಉನ್ನತಾಧಿಕಾರಿಯಾಗಿರುವ ಬೆಂಗಳೂರಿನ ವೆಂಕಟೇಶ್ ಮತ್ತು ಪತ್ನಿ ಮಮತಾ ಕೂಡ ಇಂಥ ಒಂದು ಸೆಳೆತಕ್ಕೆ ಒಳಗಾಗಿದ್ದರಲ್ಲಿ ಆಶ್ಚರ್ಯವಿಲ್ಲ. 14 ವರ್ಷದ ಮಗ ಆದಿತ್ಯ, 9ರ ಸಿಂಧುವಿಗಂತೂ ಕಡಲ ಕಿನಾರೆಯಲ್ಲಿ ಕುಣಿದು ಕುಪ್ಪಳಿಸುವ ದಮ್ಯ ಉತ್ಸಾಹ. ವಿಕ್ರಮ್ ಟ್ರಾವೆಲ್ಸ್ ಮೂಲಕ ಡಿಸೆಂಬರ್ 22, 2005 ಅಂಡಮಾನ್ ಪ್ರವಾಸಕ್ಕೆ ಈ ಕುಟುಂಬದ ಪ್ರಯಾಣ ಎಲ್ಲ ಸಿದ್ಧತೆಗಳೊಡನೆ ಆರಂಭವಾಯಿತು. ಡಿಸೆಂಬರ್ 23ರಂದು ವಿಮಾನದ ಮೂಲಕ ಚೆನ್ನೈನಿಂದ ಪೋರ್ಟ್ ಬ್ಲೇರ್ಗೆ ಬಂದಿಳಿದಾಗ ಅನಿರ್ವಚನೀಯ ಆನಂದ. ಪ್ರತಾಪ್ಪುರದ ಪಾಮ್ ಗ್ರೋವ್ ರೆಸಾರ್ಟಿನಲ್ಲಿ ಅವರಿಗಾಗಿ ವಸತಿ ಏರ್ಪಾಟಾಗಿತ್ತು. ಮೊದಲ ದಿನ ಅವರು ನೋಡಿದ ಸೆಲ್ಯುಲಾರ್ ಜೈಲು, ಅಲ್ಲಿ ಶಿಕ್ಷೆಗೊಳಗಾಗಿ ನರಳಿದ ಸಾವಿರಾರು ಕೈದಿಗಳ ಕಥೆಯನ್ನು ಮೌನವಾಗಿ ಹೇಳುತ್ತಾ ನಿಂತಿದೆಯೇನೋ ಎನಿಸಿ ಕಣ್ತುಂಬಿತು. ಅಂಡಮಾನ್ ನಿಕೋಬಾರ್ ದ್ವೀಪದ ಅತಿ ಅಪರೂಪದ ಮೀನುಗಳ ಸಂಗ್ರಹಾಲಯ ಕೂಡ ನೋಡಿ ಮಕ್ಕಳು ಬೆರಗಾದರು. ವೈಪರ್ ಐಲ್ಯಾಂಡ್, ರಾಸ್ ಐಲ್ಯಾಂಡ್ಗಳಲ್ಲಿ ಸುತ್ತಿ ಬಂದರು. ಕಡಲ ತೀರದಲ್ಲಿ ನಿಂತು ಅಲೆ ಅಲೆಯಾಗಿ ತೀರಕ್ಕಪ್ಪಳಿಸುವ ತೆರೆಗಳಲ್ಲಿ ಕುಣಿದು ಕುಪ್ಪಳಿಸಿದರು. ಈ ಸಾಗರದ ಅದ್ಭುತ, ರಹಸ್ಯ, ಬೀಭತ್ಸ, ರುದ್ರ, ರಮಣೀಯ, ವಿನಾಶಕಾರಿ ಸೌಂದರ್ಯದ ನಾನಾ ಮುಖಗಳನ್ನು ಅವರು ತಮ್ಮ ಈ ಪ್ರವಾಸದಲ್ಲಿ ಕಂಡರು. ಅದರಲ್ಲೂ ಡಿಸೆಂಬರ್ 25 ಕ್ರಿಸ್ಮಸ್ ದಿನದಂದು ಅವರು ಒಂದು ಅತೀ ಆಕರ್ಷಣೀಯವಾದ ಜಾಲಿಬಾಯ್ ಹೆಸರಿನ ದ್ವೀಪಕ್ಕೂ ಹೋದರು. ಹವಳದ ದಿಬ್ಬಗಳ ಸಾಲುಗಳನ್ನು ತನ್ನೊಡಲೊಳಗೆ ಹುದುಗಿಸಿಕೊಂಡು ದಿವ್ಯ ನಿರ್ಲಿಪ್ತತೆಯಿಂದ ನಿಂತಂತೆ ಕಾಣುವ ಈ ಪ್ರದೇಶವಂತೂ ವರ್ಣನೆಗೆ ನಿಲುಕದ್ದು. ಧೈರ್ಯವಿದ್ದವರು ಸೊಂಟಕ್ಕೆ ಟ್ಯೂಬ್ ಬಿಗಿದುಕೊಂಡು ಬಾಯಿಗೆ ಟ್ಯೂಬ್ ಹಾಕಿ ಸ್ನಾರ್ಕ್ಲಿಂಗ್ ಮಾಡುತ್ತಾ ಸಮುದ್ರದೊಳಗೆ ಇಣುಕಿ ಹವಳದ ವೈವಿಧ್ಯಮಯ ಕಲಾಕೃತಿಗಳನ್ನು ನೋಡಿ ಮುಟ್ಟಿ ಬರಬಹುದು. ಪುಟ್ಟ ದೋಣಿಗಳಿಗೆ ಅಳವಡಿಸಿದ ಗಾಜಿನ ತಳದ ಮೂಲಕವೂ ಇದೇ ದೃಶ್ಯಗಳು ಕಾಣಸಿಗುವುದು. ಬಣ್ಣ ಬಣ್ಣದ ಮೀನುಗಳು, ಇತರ ಜಲಚರಗಳೊಂದಿಗೆ ಈ ಹವಳದ ದಿಬ್ಬಗಳು ಕಿನ್ನರ ಲೋಕದ ಕಲ್ಪನೆಯನ್ನೇ ಕೊಡುತ್ತವೆ. ಇಂತಹ ರೋಮಾಂಚಕಾರಿ ಅನುಭವಗಳು, ಸುಂದರ ದೃಶ್ಯಗಳು ಅವತ್ತಿಗೆ ಕೊನೆಯಾದೀತು ಎಂಬ ಕಲ್ಪನೆ ಯಾರಿಗೂ ಇಲ್ಲ. ಮಕ್ಕಳಿಗಂತೂ ಬಿಟ್ಟು ಬರಲು ಮನಸ್ಸಾಗದು. ಸ್ವಚ್ಛವಾದ ಮರಳ ತೀರದಲ್ಲಿ ಉಬ್ಬರವಿಲ್ಲದೆ ಅಲೆಗಳಲ್ಲಿ ಆಟವಾಡುವುದೇ ಸೊಗಸು. ಡಿಸೆಂಬರ್ 26ಕ್ಕೆ ಅವರ ಕಾರ್ಯಕ್ರಮ ಹ್ಯಾವ್ಲಾಕ್ ದ್ವೀಪಕ್ಕೆಂದು ನಿಶ್ಚಯವಾಗಿತ್ತು. ಬೆಳಗಿನ 5ಕ್ಕೆಲ್ಲ ಬೆಳ್ಳಂ ಬೆಳಕು. ಹ್ಯಾವ್ಲಾಕ್ ದ್ವೀಪಕ್ಕೆ ಸ್ಪೀಡ್ ಬೋಟ್ನ 2 ಗಂಟೆ ಪ್ರಯಾಣ. ನಿಧಾನವಾಗಿ ಸಾಗುವ ಹಡಗನ್ನೇರಿದರೆ 4 ತಾಸುಗಳು. 70 ಪ್ರಯಾಣಿಕರು ಕೂಡಬಹುದಾದ
ಎನ್ವಿ ಜಾಲಿಬಾಯ್ ಹೆಸರಿನ ಸ್ಪೀಡ್ ಬೋಟ್ ಅನ್ನು 6:30ಕ್ಕೆ ಹತ್ತಿದರು ವೆಂಕಟೇಶ್ ಅವರ ಕುಟುಂಬ. ಜೆಟ್ಟಿಯ ಮೇಲೆ ನಿಂತ ಟೂರ್ ಮ್ಯಾನೇಜರ್ ತಂಡದ ಎಲ್ಲರಿಗೂ ಸೂಕ್ತ ಮಾರ್ಗದರ್ಶನ ನೀಡಿಯಾಗಿತ್ತು. 400 ಮಂದಿ ಪ್ರಯಾಣಿಕರು ಇದ್ದ ಎನ್ವಿ ರಾಮಾನುಜಂ ಹೆಸರಿನ ಹಡಗು ಕೂಡ ಅದಾಗಲೇ ಹ್ಯಾವ್ಲಾಕ್ ಕಡೆ ಹೊರಟಿತ್ತು. 130 ರು ದರದ 20 ಸೀಟುಗಳು ಕೆಳಗಿನ ಡೆಕ್ಕಿನಲ್ಲೂ, 70 ರು ದರದ 55 ಸೀಟುಗಳು ಮೇಲಿನ ಡೆಕ್ಕಿನಲ್ಲೂ ಇದ್ದವು. ವೆಂಕಟೇಶ್ ಕುಟುಂಬ ಕೆಳಗಿನ ಡೆಕ್ಕಿನಲ್ಲಿ ಕೂಡುವಷ್ಟರಲ್ಲಿ ಗಂಟೆ 6:35 ಆಗಿತ್ತು. ಹೊರಡುವ ಸಮಯ. ಆಗ ಇದ್ದಕ್ಕಿದ್ದಂತೆಯೇ ದೊಡ್ಡ ಆಸ್ಫೋಟದಂತಹ ಶಬ್ದ. ಬೋಟು ಇನ್ನೂ ಆಂಕರ್ ತೆಗೆಯದಿದ್ದರೂ ಜೋರಾಗಿ ಚಲಿಸುತ್ತಿರುವ ಅನುಭವ ಒಳಗಿದ್ದವರಿಗೆ. ಯಾವುದೂ ಅರ್ಥವಾಗದೆ ಎಲ್ಲವೂ ಅಯೋಮಯ. ನಿಮಿಷಗಳಲ್ಲಿ ಡೆಕ್ಕಿನ ಮೇಲ್ಭಾಗದ ಜನರನ್ನು ಕೆಳಗಿಳಿಸಿ ಎಲ್ಲರನ್ನೂ ಕೋಣೆಗಳಲ್ಲಿ ಕೂಡಿ ಹಾಕಲಾರಂಭಿಸಿದರು. ಲೈಫ್ ಜಾಕೆಟ್ಗಳೆಲ್ಲ ಹೊರಗೆ ತೆಗೆಯಲಾಯಿತು. ಯಾರೂ ಹೊರಗೆ ಬರಬಾರದೆಂಬ ಕಟ್ಟಪ್ಪಣೆ ಕ್ಯಾಪ್ಟನ್ ಮತ್ತು ಸಿಬ್ಬಂದಿಯಿಂದ. ಕೆಲವೇ ಕ್ಷಣಗಳಲ್ಲಿ ಜೆಟ್ಟಿಗೆ ಆತುಕೊಂಡಿದ್ದ ಪ್ರಯಾಣಿಕರು ಬೋಟಿಗೆ ಹತ್ತುವ ಏಣಿಯನ್ನು ಮುರಿದು ಹಾಕಲಾಯಿತು. ಆಂಕರ್ ಕತ್ತರಿಸಿ ಶರವೇಗದಿಂದ ಬೋಟನ್ನು ಸಮುದ್ರದೊಳಗೆ ಚಲಾಯಿಸಲಾಯಿತು. ಇಷ್ಟೆಲ್ಲ ನಿರ್ಧಾರಗಳನ್ನು ಬೋಟಿನ ಸಿಬ್ಬಂದಿ ನಿಮಿಷಗಳಲ್ಲಿ ಮಾಡಿ ಮುಗಿಸಿದ್ದರು. 80 ಜನರ ಪ್ರಾಣ ಅವರ ಈ ನಿರ್ಧಾರದಿಂದಲೇ ಉಳಿಯಿತೆನ್ನಬೇಕು. ತಾವು ಕೇಳಿದ ಆ ಸ್ಫೋಟದ ಶಬ್ದ ರಿಕ್ಟರ್ ಮಾಪಕದಲ್ಲಿ 9ರಷ್ಟಿದ್ದ ವಿನಾಶಕಾರಿ ಸಮುದ್ರದಾಳದ ಭೂಕಂಪವೆಂದು ಅಲ್ಲಿದ್ದ ಯಾವುದೇ ಪ್ರವಾಸಿಗರ ಊಹೆಗೂ ಬಂದಿರಲಿಲ್ಲ. ತಾವು ಹೊರಟ ನಂತರ ತೀರಕ್ಕಪ್ಪಳಿಸಿದ ದೈತ್ಯ ಸುನಾಮಿ ಅಲೆಗಳು ಎಲ್ಲವನ್ನೂ ನುಂಗಿ ಹಾಕಿತೆನ್ನುವ ಭಯಂಕರ ಸತ್ಯವೂ ಅವರಿಗೆ ತಿಳಿಯಲಿಲ್ಲ. ಸತ್ಯಂ ಶಿವಂ ಸುಂದರಂ ಎಂದು ನಂಬಿ ಕುಳಿತ ಪ್ರವಾಸಿಗರಿಗೆ ಸತ್ಯಂ ಲಯಂ ಮೃತ್ಯುಂ ಆದ ಅರಿವೇ ಆಗಲಿಲ್ಲ ಸಂಜೆಯ ತನಕ. 50 ನಾಟಿಕಲ್ ಮೈಲಿ ದೂರದ ಹ್ಯಾವ್ಲಾಕ್ ದ್ವೀಪವನ್ನು 9 ಗಂಟೆಗೆ ತಲುಪಬೇಕಿತ್ತು. ಆದರೆ ಸುಮಾರು 5 ಮೈಲಿ ದೂರ ಸಾಗಿದ ನಂತರ ಬೋಟು ಮುಂದೆ ಹೋಗದೆ ಅಲ್ಲೇ ಸುತ್ತು ಹಾಕುತ್ತಾ ನಿಂತಿತ್ತು. ಒಳಗೆ ಕುಳಿತವರಿಗೆ ಕೋಸ್ಟ್ ಗಾರ್ಡ್ ಬೋಟು ಹಾಗೂ ರಾಮಾನುಜಂ ಹಡಗು ಕೂಡ ಅಲ್ಲೇ ಸುತ್ತು ಹೊಡೆಯುವುದನ್ನು ಕಂಡು ಆಶ್ಚರ್ಯ. ತಾವು ಹ್ಯಾವ್ಲಾಕ್ ದ್ವೀಪಕ್ಕೆ ಹೋಗಲು ಸಾಧ್ಯವಾಗದೆ ವಾಪಸ್ ಮೈನ್ಲ್ಯಾಂಡಿಗೆ ಹೋಗಬೇಕಾಗಿದೆ ಎಂದು ಸಿಬ್ಬಂದಿ ಹಡಗಿನ ಚಾಲಕ ಹೇಳಿದಾಗ ಯಾವುದೋ ಕೆಟ್ಟ ಸೂಚನೆ ಸಿಕ್ಕಂತಾಯಿತು. ಬೆಳಗಿನಿಂದ ಹಸಿದಿದ್ದ ಮಕ್ಕಳೀಗ ಅಳತೊಡಗಿದ್ದರು. ಉಪಹಾರ ಊಟ ಎರಡೂ ದ್ವೀಪದಲ್ಲೇ ಏರ್ಪಾಟಾಗಿದ್ದುದರಿಂದ ಬರಿಕೈ ಬೀಸ ಬಂದವರೇ ಎಲ್ಲರೂ. ಸಂಜೆಯ ತನಕ ಬಾಯಾರಿಕೆ ಹಸಿವಿನಿಂದ ಕಂಗೆಟ್ಟ ಮಕ್ಕಳು ಮುದುಕರು ಒಮ್ಮೆ ದಡ ಸೇರಿಯಾವೆ ಎಂದು ಚಿಂತಿಸತೊಡಗಿದರು. ಸಿಬ್ಬಂದಿಯ ಬಳಿಯಿದ್ದ ಬಾಳೆಹಣ್ಣು ಬಿಸ್ಕತ್ತುಗಳು ಅಳುವ ಮಕ್ಕಳ ಬಾಯಿ ಮುಚ್ಚಿಸಿತು. ಆದರೆ ನಿರಂತರ ಕಂಪನಗಳಿಂದ ಉಂಟಾದ ಸುನಾಮಿ ಅಲೆಗಳ ಪರಿಣಾಮ ತಲೆ ಸುತ್ತುವಂತಹ ವಾಂತಿ ಬರುವಂತಹ ಪರಿಸ್ಥಿತಿ ಹಲವರಿಗೆ. 9 ತಾಸು ಸಮುದ್ರದಲ್ಲಿ ಸೆರೆಯಾಳುಗಳಂತಿದ್ದ 80 ಜನರು ಸಂಜೆ 5:30ಕ್ಕೆ ದಡ ಮುಟ್ಟಿದಾಗಲೇ ಅವರಿಗೆ ಪ್ರಕೃತಿಯ ರುದ್ರ ಬೀಭತ್ಸ ನರ್ತನದ ಅರಿವಾದದ್ದು. ಅವರ ಜೀವ ಹಾರಿ ಬಾಯಿಗೆ ಬಂದಿತ್ತು. ಅದನ್ನು ಕಂಡಾಗ ತಾವು ಬದುಕಿ ಬಂದದ್ದು ದೊಡ್ಡ ಪವಾಡವೇ ಇರಬೇಕು ಎನಿಸಿತು. ಬೋಟು ಸಮುದ್ರದ ಮಧ್ಯಕ್ಕೆ ಬಾರದೆ ತೀರದಲ್ಲೇ ಇದ್ದಿದ್ದರೆ ತಾವೆಲ್ಲ ಇಷ್ಟು ಹೊತ್ತಿಗೆ ಹೆಣಗಳಾಗಿ ತೇಲುತ್ತಿದ್ದ ಕಲ್ಪನೆಯೇ ಭಯಂಕರವಾಗಿತ್ತು. ತಾವು ಇಳಿಯಬೇಕಿದ್ದ ಜೆಟ್ಟಿ ಹಾಗೂ ಇನ್ನಿತರ 2 ಜೆಟ್ಟಿಗಳು ನೀರು ಪಾಲಾಗಿ ಸಮುದ್ರಗರ್ಭ ಸೇರಿದ್ದವು. ಉಳಿದಿದ್ದ ಚಾತಮ್ ಹೆಸರಿನ ಸರಕು ಸಾಗಾಣಿಕೆಗೆ ಮಾತ್ರ ಬಳಸಲ್ಪಡುತ್ತಿದ್ದ ಜೆಟ್ಟಿ ಸುಸ್ಥಿತಿಯಲ್ಲಿತ್ತು. ಅದರ ಮೂಲಕ ಪ್ರಯಾಣಿಕರೆಲ್ಲ ಸುರಕ್ಷಿತವಾಗಿ ದಡ ಮುಟ್ಟಿದರು. ಇವರನ್ನೆಲ್ಲ ಬೆಳಗ್ಗೆ ಬೋಟು ಹತ್ತಿಸಿ ಜೆಟ್ಟಿಯ ಮೇಲೆ ನಿಂತಿದ್ದ ಟೂರ್ ಮ್ಯಾನೇಜರ್ ಒಲಿಂಪಿಕ್ ಓಟಗಾರರಿಗಿಂತ ಹೆಚ್ಚು ವೇಗವಾಗಿ ಓಡಿ ಸುನಾಮಿಯಿಂದ ತಮ್ಮ ಪ್ರಾಣ ರಕ್ಷಿಸಿಕೊಂಡಿದ್ದರು. ವೆಂಕಟೇಶ್ ಕುಟುಂಬ ರೆಸಾರ್ಟ್ಗೆ ವಾಪಸ್ಸು ಬಂದಾಗ ಇಡೀ ಊರಿನಲ್ಲಿ ಸ್ಮಶಾನ ಮೌನ. ಭಾರತೀಯರು ಇದುವರೆಗೂ ಕಂಡು ಕೇಳರಿಯದ ಸುನಾಮಿ ಹೆಸರಿನ ಜಲಪ್ರಳಯ ಇಡೀ ಊರನ್ನೇ ಕೊಚ್ಚಿಕೊಂಡು ಹೋಗಿತ್ತು. ಕಾರ್ ನಿಕೋಬಾರ್ ದ್ವೀಪವು ಭೂಪಟದಿಂದಲೇ ಅಳಿಸಿ ಹೋಗುವಷ್ಟು ದುರಂತ ಕಂಡಿತ್ತು.
ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅತ್ಯಂತ ವಿನಾಶಕಾರಿಯಾದ ಸುನಾಮಿಯ ರಾಕ್ಷಸಾಕಾರದ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಜರ್ಜರಿತವಾಗಿರುವ ದೃಶ್ಯಗಳನ್ನು ವೆಂಕಟೇಶ್ ಮದ್ರಾಸಿನಲ್ಲಿ ಟಿವಿಯಲ್ಲಿ ನೋಡಿದರು. ಸಾವಿನ ಮನೆಯ ಕದ ತಟ್ಟಿ ಬಂದ ಅವರ ಕುಟುಂಬವನ್ನು ರಕ್ಷಿಸಿದ್ದು ಅದೇ ಸಮುದ್ರ ಎಂಬ ವಿಚಿತ್ರ ಸತ್ಯವನ್ನು ಕೂಡ ಅವರು ನಂಬಲಾಗದಂತಿದ್ದಾರೆ. ಪಂಚತಾರ, ತ್ರಿತಾರ ಹೋಟೆಲ್ಗಳಲ್ಲಿ ವಾಸ್ತವ್ಯ ಹೂಡಿದವರೆಲ್ಲ ಡಿಸೆಂಬರ್ 26ರ ರಾತ್ರಿ ಎತ್ತರದ ಪ್ರದೇಶಗಳಲ್ಲಿ ಹುಲ್ಲಿನ ಮೇಲೆ ಆಕಾಶವನ್ನೇ ಹೊದ್ದು ಭೂತಾಯಿಯ ಹಾಸಿಗೆಯ ಮೇಲೆ ಮಲಗಬೇಕಾಗಿ ಬಂದದ್ದು ವಿಪರ್ಯಾಸ. ಸ್ಥಳೀಯರಾದ ಅಂಡಮಾನ್ ನಿವಾಸಿಗಳು ಈ ದಿನಗಳಲ್ಲಿ ತೋರಿದ ಶಿಸ್ತು, ಸಮಯಪ್ರಜ್ಞೆ, ಸಾವಧಾನಗಳು ಬಹು ಪ್ರಶಂಸನೀಯ ಎನ್ನುತ್ತಾರೆ ವೆಂಕಟೇಶ್. ವೆಂಕಟೇಶ್ ಕುಟುಂಬದ ಮರುಪ್ರಯಾಣದ ವಿಮಾನದ ಟಿಕೆಟ್ ಡಿಸೆಂಬರ್ 29ರಂದಿತ್ತು. ಆದರೆ 26ರ ಭಯಾನಕ ಅನುಭವಗಳಿಂದ ಪ್ರವಾಸಿಗರ ಜಾತ್ರೆಯೇ ವಿಮಾನ ನಿಲ್ದಾಣದಲ್ಲಿ ನೆರೆದಿತ್ತು. ಸುಮಾರು 2,000ಕ್ಕೂ ಹೆಚ್ಚು ಜನ ನೂಕುನುಗ್ಗಲಿನಲ್ಲಿ ತಮ್ಮ ಊರಿಗೆ ಮರಳಿ ಸುರಕ್ಷಿತವಾಗಿರಲು ವಿಮಾನ ನಿಲ್ದಾಣದಲ್ಲಿ ಪೈಪೋಟಿಯಲ್ಲಿ ನುಗ್ಗುತ್ತಿದ್ದರು. ಇಂಡಿಯನ್ ಏರ್ಲೈನ್ಸ್, ಜೆಟ್ ಏರ್ವೇಸ್ ಅದಾಗಲೇ 7-8 ಹೆಚ್ಚುವರಿ ಟ್ರಿಪ್ಗಳಲ್ಲಿ ಆದಷ್ಟು ಜನರನ್ನು ಕರೆದೊಯ್ಯುತ್ತಿದ್ದವು. ಪ್ರವಾಸಿಗಳ ಬಳಿ ಹಣ ಇತ್ತು, ಆದರೆ ಕೊಂಡುಕೊಳ್ಳಲು ಆ ದ್ವೀಪದಲ್ಲಿ ಏನೂ ಉಳಿದಿರಲಿಲ್ಲ. ವಿಮಾನ ನಿಲ್ದಾಣದ ಲಾನ್ನಲ್ಲೇ ಎಷ್ಟೋ ಶ್ರೀಮಂತರು ಮಲಗಬೇಕಾಯಿತು ಎನ್ನುವಾಗ ಪ್ರಾಣ ರಕ್ಷಣೆಯ ಸಮಯದಲ್ಲಿ ಸ್ಥಾನಮಾನಗಳು ಗೌಣವಾಗಿ ಬಿಡುವ ಕಟು ಸತ್ಯ ಗೋಚರಿಸಿತು. ಮಕ್ಕಳಾದ ಆದಿತ್ಯ, ಸಿಂಧುಗಳಿಗಂತೂ ವಿಮಾನದಲ್ಲಿ ಕುಳಿತಾಗಲೂ ಭೂಕಂಪ, ಸುನಾಮಿ ಅಲೆಗಳಿಂದ ವಿಮಾನಕ್ಕೆ ಏನಾದರೂ ಆಗಬಹುದೆಂಬ ಭೀತಿ, ಗೊಂದಲ. ಆ ಮಕ್ಕಳಿಗೆ ಸುನಾಮಿ ನಂತರದ ಕಂಪನಗಳು ಸುಮಾರು 35 ಬಾರಿ ರೆಸಾರ್ಟಿನ ಕೋಣೆಯಲ್ಲಿದ್ದಾಗ ಅನುಭವಕ್ಕೆ ಬಂದಿದ್ದವು. ತಲೆ ಸುತ್ತುವುದು, ಭಯ, ಆತಂಕದಿಂದಾಗಿ ನಿದ್ರಾಹೀನತೆ, ಮತ್ತೆ ಬೆಂಗಳೂರಿಗೆ ಹೋಗಬಲ್ಲೆವೇ ಎನ್ನುವ ಅನುಮಾನ ಆ ಎಳೆ ಮಕ್ಕಳಲ್ಲಿ ಅಷ್ಟೇ ಏಕೆ ದೊಡ್ಡವರಲ್ಲೂ ಮನೆ ಮಾಡಿಕೊಂಡು ಬಿಟ್ಟಿತ್ತು. ಆ ಮಕ್ಕಳಿನ್ನೂ ಆ ಆಘಾತದಿಂದ ನಿಧಾನವಾಗ ಚೇತರಿಸಿಕೊಳ್ಳತೊಡಗಿದ್ದರು. ಮಕ್ಕಳನ್ನು ಕಳೆದುಕೊಂಡು ರೋಧಿಸುತ್ತಿರುವ ತಂದೆ ಅಥವಾ ತಾಯಿ, ಅನಾಥರಾದ ಮಕ್ಕಳ ಬಿಕ್ಕಳಿಕೆ, ಮನೆ ಮಠ ಕಳೆದುಕೊಂಡು ಬೀದಿಪಾಲಾದ ನಿರ್ವಸತಿಗರ ಅಳಲು, ಸತ್ತ ಹೆಣಗಳ ರಾಶಿಯಲ್ಲಿ ತಮ್ಮವರನ್ನು ಹುಡುಕಾಡುತ್ತಿರುವವರ ಆಕ್ರಂದನ, ಇವುಗಳನ್ನು ದಿನವೂ ಟೆಲಿವಿಷನ್ನಲ್ಲಿ ವೀಕ್ಷಿಸುವಾಗಲೆಲ್ಲ ಸಾವಿನ ಮನೆಯ ಕದ ತಟ್ಟಿ ಬಂದ ತಾವು ಅದೃಷ್ಟಶಾಲಿಗಳು ಎಂದು ವೆಂಕಟೇಶ್ ನಿಡುಸುಯ್ಯುತ್ತಾರೆ. ನಮಸ್ಕಾರ. 20 ವರ್ಷಗಳ ಹಿಂದೆ ಘಟಿಸಿದ ಈ ಭಯಂಕರ ಘಟನೆಯನ್ನು ನಮ್ಮೊಡನೆ ಹಂಚಿಕೊಂಡವರು ಸ್ಟೇಟ್ ಬ್ಯಾಂಕಿನ ಉನ್ನತಾಧಿಕಾರಿಯಾಗಿದ್ದ ಬೆಂಗಳೂರಿನ ವೆಂಕಟೇಶ್ ಅವರು. ಯಥಾವತ್ತಾಗಿ ಅದನ್ನು ನಾನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸುತ್ತೇನೆ.